ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡದ ಹೆಸರಾಂತ ನಟ ಜಗ್ಗೇಶ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಅಪ್ಪಟ ಭಕ್ತ. ಅಷ್ಟೇ ಅಲ್ಲದೆ ಇವರ ಇಡೀ ಕುಟುಂಬವು ಕೂಡ ರಾಯರನ್ನ ಅಪಾರವಾಗಿ ನಂಬುತ್ತಾರೆ. ಜಗ್ಗೇಶ್ ಅವರು ಯಾವಾಗಲೂ ಇಂಟರ್ವ್ಯೂಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ರಾಯರು ಅವರ ಬದುಕಿನಲ್ಲೇ ಮಾಡಿದ ಪವಾಡಗಳ ಬಗ್ಗೆ ಹೇಳೋದನ್ನ ಕೇಳಿರುತ್ತೇವೆ. ಅಂದಿನ ಕಾಲದಲ್ಲಿ ಸುಂದರವಾಗಿದ್ದರೆ ಮಾತ್ರ ಆತ ಹೀರೋನಾಗಲು ಸಾಧ್ಯ, ಹಾಗೂ ಜನರು ಸುಂದರವಾಗಿರುವವನನ್ನ ಮಾತ್ರ ಹೀರೋ ಅಂತ ಒಪ್ಪಿಕೊಡುತ್ತಾರೆ ಎನ್ನುವ ನಂಬಿಕೆ ಇತ್ತು. ಹಾಗಾಗಿ ಜಗ್ಗೇಶ್ ಅವರಿಗೆ ಹೀರೋ ಆಗಿ ನಟಿಸಲು ಅವಕಾಶ ಕೊಡ್ತಿರ್ಲಿಲ್ಲ. ಆಗ ಜಗ್ಗೇಶ್ ಅವರು ತಾನು ಸಿನಿಮಾಗಳಲ್ಲಿ ಪುಟ್ಟ ಪಾತ್ರದಲ್ಲಿ ನಟಿಸಿ ಬಂದಂಥ ಹಣವನ್ನೆಲ್ಲ ಕೂಡಿಟ್ಟು ತಾನೇ ಭಂಡ ನನ್ನ ಗಂಡ ಎಂಬ ಒಂದು ಸಿನಿಮಾ ಮಾಡ್ತಾರೆ. ಆದರೆ ಆ ಸಿನಿಮಾವನ್ನ ಬಿಡುಗಡೆ ಮಾಡಲು ಯಾರೂ ರೆಡಿ ಇರೋದಿಲ್ಲ. ಯಾಕೆಂದ್ರೆ ಇವನ ಸಿನಿಮಾವನ್ನ ಯಾರು ನೋಡ್ತಾರೆ, ಅದನ್ನು ರಿಲೀಸ್ ಮಾಡಿದರೆ ನಮಗೆ ಲಾಸ್ ಎಂಬುದು ಅವರ ನಂಬಿಕೆ. ಅಷ್ಟೇ ಅಲ್ಲದೆ ಸಿಕ್ಕ ಚಿಕ್ಕ ಪಾತ್ರದಲ್ಲಿ ನಟಿಸುವ ಬದಲು ಇವನಿಗಾಗಿ ಹೀರೋ ಆಗುವ ಹುಚ್ಚು ಎಂದು ಅಣಗಿಸಿತೊಡಗಿದರು. ಬೇಸರಗೊಂಡ ಜಗ್ಗೇಶ್ ಆ ಸಿನಿಮಾದ ರೀಲನ್ನು ಒಂದು ಡಬ್ಬಿಯಲ್ಲಿ ತುಂಬಿಸಿಕೊಂಡು ಸೀದಾ ಮಂತ್ರಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಆ ರೀಲ್ ತುಂಬಿದ ಡಬ್ಬಿಯನ್ನು ತಲೆ ಮೇಲೆ ಹೊತ್ಕೊಂಡು ರಾಯರ ಗುಡಿಗೆ 3 ಪ್ರದಕ್ಷಿಣೆ ಹಾಕಿ ಬೇಡಿಕೊಂಡು ಸೀದಾ ಬೆಂಗಳೂರಿಗೆ ಬಂದು ಮೇನಕಾ ಥಿಯೇಟರ್ನಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಬರೀ 14 ಲಕ್ಷದಿಂದ ನಿರ್ಮಾಣಗೊಂಡ ಆ ಸಿನಿಮಾ ಅಂದು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿ 69 ಲಕ್ಷ ಬಾಚಿಕೊಂಡಿತ್ತು. ಅಷ್ಟೇ ಅಲ್ಲದೆ ಜಗ್ಗೇಶ್ ಅವರು ಕಷ್ಟದ ದಿನಗಳಲ್ಲಿ ಮಂತ್ರಾಲಯದಲ್ಲಿ ಇದ್ದಾಗ ಆದಂತಹ ಘಟನೆಯನ್ನು ಯಾವಾಗಲೂ ನೆನಪಿಸ್ಕೊಳ್ತಾರೆ. ಪರಿಮಳ ಎಂಬ ಪಕ್ಕದ ರಾಜ್ಯದ ಮಹಿಳೆ, ಅವಳಿಗೂ ನನಗೂ ಸಂಬಂಧವೇ ಇರಲಿಲ್ಲ. ಈ ಹೆಸರನ್ನು ಇಡಿಸಿದ್ದು ರಾಯರು. ರಾಯರು ಜನ್ಮವನ್ನು ನೋಡ್ತಾರೆ. ನಾವಿಬ್ರು ಮದುವೆ ಆದೆವು. ಮದುವೆ ಆದ ಬಳಿಕ ನಮ್ಮನ್ನು ಹೊರಕ್ಕೆ ಹಾಕಿದ್ರು. ಆಗಿನ ಕಾಲದಲ್ಲಿ ಪ್ರೇಮ ವಿವಾಹವನ್ನು ಬೆಂಬಲಿಸ್ತಿರ್ಲಿಲ್ಲ. ನಾವು ಹಳ್ಳಿಯಿಂದ ನೇರವಾಗಿ ಬೆಂಗಳೂರಿನ ಗೋವರ್ಧನ ಥಿಯೇಟರ್ ಬಳಿ ಬಂದೆವು. ಅಲ್ಲಿ ಮಂತ್ರಾಲಯ ಬಸ್ ಕಾಣುತ್ತದೆ. ಬಸ್ ಹತ್ತಿ ನಾವು ಅಲ್ಲಿಗೆ ಹೋದೆವು. ಕೈಯಲ್ಲಿ 1 ಪೈಸೆ ದುಡ್ಡಿರಲಿಲ್ಲ. ಪ್ರತಿನಿತ್ಯ ಮಠದಲ್ಲಿ ಹೊಟ್ಟೆ ತುಂಬ ಊಟ ಮಾಡೋದು, ರಾಯರ ಗುಡಿ ಹುಚ್ಚರ ರೀತಿ ಸುತ್ತೋದು. ಅಲ್ಲೊಂದು ಆನೆ ಇತ್ತು, ಅದನ್ನು ನೋಡೋದು. ಟೆಂಟ್ ಇಟ್ಟಿದ್ದರು, ಟೆಂಟ್ನಲ್ಲಿ ಸಿನಿಮಾ ನೋಡೋದು. ಇದೇ ಕೆಲಸ ಆಗಿತ್ತು. ದಯವಿಟ್ಟು ನನ್ನತ್ರ ಕರೆದುಕೊಳ್ಳಿ ಎಂದು ರಾಯರ ಬಳಿ ಕೇಳಿದೆ. ವೃತ್ತಿ ಹಾಗೂ ಪತ್ನಿಯನ್ನು ಜೋಪಾನ ಮಾಡಿಕೊಳ್ಳಬೇಕು ಎಂದು ಕೇಳಿದೆ. ಅಷ್ಟೇ ಅಲ್ಲದೆ ನಾನು ರಾಯರ ಎದುರಿನಲ್ಲೇ ಪತ್ನಿ ಬಳಿ ಹೇಳಿದೆ, ನಮಗಿಬ್ರು ಮಕ್ಕಳು ಹುಟ್ತಾರೆ. ಒಬ್ಬನಿಗೆ ಗುರುರಾಜ್, ಮತ್ತೊಬ್ಬನಿಗೆ ಯತಿರಾಜ್ ಎಂದು ಹೆಸರಿಡ್ತೀನಿ ಎಂದೆ. ಹಾಗೇ ಆಯಿತು. ಮೊಮ್ಮಗನಿಗೆ ಅರ್ಜುನ ಎಂದು ಹೆಸರಿಟ್ಟೆ. ನನ್ನ ಪುಟ್ಟ ಪರಿವಾರ ರಾಯರ ಕುಟುಂಬ ಆಯಿತು ಎಂದು ಯಾವಾಗಲೂ ಜಗ್ಗೇಶ್ ಅವರು ರಾಯರ ಕುರಿತು ಹೇಳ್ತದೇ ಇರ್ತಾರೆ. ರಾಯರನ್ನ ಭಕ್ತಿಪೂರ್ವಕವಾಗಿ ಒಳ್ಳೆಯ ಮನಸ್ಸಿನಿಂದ ಆತನಿಗೆ ಶರಣಾಗಿ ನಂಬಿದರೆ ಆತ ಕೈ ಬಿಡುವುದಿಲ್ಲ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ?